ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದಿದೆ. ಹಿಂದೆ ಫ್ಲೋರಿಡಾದಲ್ಲಿ ಅವರಿಗೆ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಆಪರೇಷನ್ ಸಹ ನಡೆಯುತ್ತೆ. ಚಿಕಿತ್ಸೆಗಾಗಿ ಅವರೀಗ ಅಮೆರಿಕದಲ್ಲಿದ್ದಾರೆ, ಅಮೆರಿಕ ಪ್ರವಾಸವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಂಧುಗಳು, ಅಭಿಮಾನಿಗಳು ಶಿವಮೊಗ್ಗದ ಐತಿಹಾಸಿಕ ಸಿಗಂದೂರಿನ ಚೌಡೇಶ್ವರಿ ದೇವಾಲಯದಲ್ಲಿ ಅವರ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮುಗಿಸಿ ವಾಪಸ್ ಬರಲಿ, ಆರೋಗ್ಯವನ್ನು ಹೊಂದಲಿ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಭಿಮಾನ ಬಳಗದವರು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ರವಿಕುಮಾರ್, ಕೆಪಿಸಿಸಿ ಒಬಿಸಿ ಘಟಕದ ಸಂಯೋಜಕ ಜೆಡಿ ಮಂಜುನಾಥ್, ಮಸ್ಕರ್ ರಾಜಪ್ಪ, ಎಂಬಿ ರವಿಕುಮಾರ್, ಪುರದಾಳ್ ರಘು, ಚೇತನ್, ಸಂದೇಶ್ ಸೇರಿದಂತೆ ಹಲವರಿದ್ದರು. ಇವರೆಲ್ಲರೂ ಸಹ ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಎಂ ಶ್ರೀಕಾಂತ್, ಕಾಂಗ್ರೆಸ್ನ ಮುಖಂಡ ಎಂ ಶ್ರೀಕಾಂತ್ ಅವರ ಅಭಿಮಾನಿ ಬಳಗ ಈ ಕಾರ್ಯವನ್ನು ಸಿಗಂದೂರಿನ ದೇವಸ್ಥಾನದಲ್ಲಿ ಮಾಡಿದೆ. ಜೊತೆಗೆ ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇವಾಲಯದಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಶ್ರೀಕಾಂತ್ ಅವರ ಅಭಿಮಾನಿ ಬಳಗದಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಶಿವರಾಜ್ ಕುಮಾರ್ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಆಶಿಸಿ ಎಂ ಶ್ರೀಕಾಂತ್ ಅವರ ಅಭಿಮಾನಿ ಬಳಗದಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ರಾಜ್ಯದೆಲ್ಲೆಡೆ ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆಗಳು ನಡೀತಾ ಇದೆ. ದೇವಸ್ಥಾನದಲ್ಲಿ ಹೋಮ ಹವನಗಳು ನಡೀತಾ ಇದೆ. ಶಿವರಾಜ್ ಕುಮಾರ್ ಅವರು ವಿದೇಶಕ್ಕೆ ತೆರಳುವ ಮುನ್ನ ಭಾಳಷ್ಟು ಜನ ಅವರ ಮನೆಗೆ ಹೋಗಿ ಅವರಿಗೆ ಅವರ ಆರೋಗ್ಯಕ್ಕಾಗಿ ಹಾರೈಸಿದರು. ಈಗ ಶಿವರಾಜ್ ಕುಮಾರ್ ಅವರು ಅಮೆರಿಕದ ಫ್ಲೋರಿಡಾಕ್ಕೆ ಹೋಗಿದ್ದಾರೆ, ಅಲ್ಲಿ ಅವರಿಗೆ ಆಪರೇಷನ್ ಆಗ್ತಾ ಇದೆ. ಎಂ ಶ್ರೀಕಾಂತ್ ಅಭಿಮಾನಿ ಬಳಗ ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದೆ. ಇನ್ನು ಸಿಗಂದೂರಲ್ಲೂ ಸಹ ಪೂಜೆ ಆಗಿದೆ. ಅದರ ಜೊತೆಗೆ ಶಿವಮೊಗ್ಗದಲ್ಲೂ ಸಹ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಎಂ ಶ್ರೀಕಾಂತ್ ಅವರ ಅಭಿಮಾನಿ ಬಳಗ ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಮಾಜಿ ಕಾರ್ಪೊರೇಟರ್ ಆದಂಥ ಪಾಲಾಕ್ಷಿ ಇದ್ದಾರೆ, ಮಾಜಿ ಮೇಯರ್ ನಾಗರಾಜ್ ಕಂಕಾರಿ ಇದ್ದಾರೆ, ಜೊತೆಗೆ ಬಸವರಾಜ್, ಭಾಳಷ್ಟು ಜನ ಮುಖಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇವಾಲಯದಲ್ಲಿ ಈ ವಿಶೇಷ ಪೂಜಾ ಕಾರ್ಯಕ್ರಮ ನಡೆದಿದೆ. Tengah,
ಸ್ವಲ್ಪ ಇಂದಪ್ಪ ಬರುತ್ತೆ, ಇಲ್ಲ ಒಂದು ಬೆಲ್ಲ ಬರುತ್ತೆ. ದಾನಂದನಂ ಶಂಭೋ ಕೀರ್ತಿ ಲಾಭನ್ನ